ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ, ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರಕ್ಕೆ ಸೇರಬೇಕಂತೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಉದ್ದಟತನದ ಮಾತನ್ನ ಅಜಿತ್ ಪವಾರ್ ಮತ್ತೆ ಕೇಳಿರುವಂಥದ್ದು. ಒಂದು ಮಾತನ್ನ ನಾವು ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಟುಕೊಂಡೇ ಹೋಗಬೇಕು. ಯಾಕಂದ್ರೆ ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದಾಗ ಕನ್ನಡಿಗರ, ಕರ್ನಾಟಕ ಸರ್ಕಾರದ ಉದ್ದೇಶ ಎಷ್ಟೇ ಮಹತ್ತದ್ದಾಗಿರ್ಬೋದು, ಎಷ್ಟೇ ದೊಡ್ಡದಾಗಿರ್ಬೋದು, ನಮ್ದು ಅತ್ಯಂತ ವಿಶಾಲ ಹೃದಯ ಆಗಿರ್ಬೋದು, ಆದರೆ ಇದನ್ನ ಮಹಾರಾಷ್ಟ್ರದ ರಾಜಕಾರಣಿಗಳು ತಮ್ಮ ಮೂಗಿನ ನೇರಕ್ಕೆ ನಿರ್ಣಯಿಸಿಕೊಂಡು ಮಾತನಾಡ್ತಾರೆ. ತಮ್ಮ ಮೂಗಿನ ನೇರಕ್ಕೆ ಅವುಗಳನ್ನ ವಿಚಾರ ಮಾಡ್ತಾರೆ. ಅಖಂಡ ಮಹಾರಾಷ್ಟ್ರ ಬಾಳಾ ಠಾಕ್ರೆ ಅವರ ಕನಸನ್ನ ನನಸು ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ ಎನ್ಸಿಪಿ ಮುಖಂಡರಾಗಿರುವಂತ ಅಜಿತ್ ಪವಾರ್ ಹೇಳ್ತಾರೆ. ಇವತ್ತು ಇವರು ಬಾಳಾ ಠಾಕ್ರೆ ಅವರ ಶಿವಸೇನೆಯ ಜೊತೆಗೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳುವಂತ ಕಾರಣಕ್ಕಾಗಿ ಇದೇ ಅಜಿತ್ ಪವಾರ್ ಅವರ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ಹೇಳ್ತಾರೆ, ಶಿವಸೇನೆ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಮಾತಿದೆಯಲ್ಲ, ಇದನ್ನ ಬಾಳಾ ಠಾಕ್ರೆ ಅವರ ಕಾಲದಿಂದ 40 ವರ್ಷದಿಂದ ಕೇಳ್ತಾ ಇದೀವಿ, ನಾವು ಸಿಂಗಲ್ ಆಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಮಾತನ್ನ ಶರದ್ ಪವಾರ್ ಅಂತ ಹೇಳ್ತಾರೆ. ಆದ್ರೆ ಈಗ ಬಾಳಾ ಠಾಕ್ರೆ ಅವರ ಕನಸನ್ನು ನನಸು ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಭಾರತದ ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯವರ ಭಾಷಣದ ವಿಚಾರ ಇರಬಹುದು, ನಿಜಲಿಂಗಪ್ಪ ಅವರ ಭಾಷಣವನ್ನು ನಾವು ಗಮನಿಸಬೇಕು. ಅವರು ವಿಧಾನಸಭೆ ಒಳಗಡೆ ಹೇಳ್ತಾರೆ, ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿದಾಗ ಸ್ಟ್ರೇಟ್ ಲೈನ್ ಎಳೆದ ರೀತಿಯಲ್ಲಿ ಎರಡೂ ಭಾಷಿಕರು ಆ ಕಡೆ ಈ ಕಡೆ ಅಂತ ಹೇಳ್ಕೊಂಡು ನಾವು ಮಾಡೋದಕ್ಕೆ ಆಗೋದಿಲ್ಲ. ನಾವು ಏನೇ ಗಡಿ ಮಾಡಿದ್ರು ಕೂಡ ಒಂದಷ್ಟು ಕನ್ನಡಿಗರು ಅಲ್ಲಿರ್ತಾರೆ, ಒಂದಿಷ್ಟು ಮರಾಠಿಗರು ಕರ್ನಾಟಕದಲ್ಲಿ ಇರ್ತಾರೆ ಅನ್ನುವಂತಹ ಮಾತನ್ನ ಅವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ಇವತ್ತು ಮಹಾರಾಷ್ಟ್ರ ಯೋಚನೆ ಮಾಡ್ತಾ ಇರುವಂತಹ ರೀತಿ ಬೆಳಗಾವಿ ನಮ್ದಾಗಬೇಕು, ನಿಪ್ಪಾಣಿ ನಮ್ದಾಗಬೇಕು. ಹಾಗಾದ್ರೆ ಕರ್ನಾಟಕವು ಕೂಡ ಅದನ್ನೇ ಕೇಳ್ತಾ ಇದೆಯಲ್ಲ, ಮಹಾರಾಷ್ಟ್ರದ ಭಾಗಗಳನ್ನ ಅದನ್ನ ನೀವು ಕರ್ನಾಟಕಕ್ಕೆ ಕೊಡೋದಕ್ಕೆ ರೆಡಿ ಇದ್ದೀರಾ? ಅದು ಸೊಲ್ಲಾಪುರ ಇರ್ಬೋದು. ಈ ರೀತಿಯಾದಂತಹ ವಿಚಾರಗಳಿಗೆ ಬಂದಾಗ ನೀವು ಏನನ್ನ ನಿರ್ಧಾರಗಳು ಏನಿರುತ್ತೆ, ಮಹಾರಾಷ್ಟ್ರ ಸರ್ಕಾರದ ನಿರ್ಧಾರಗಳು ಏನಿರುತ್ತೆ, ಕೇವಲ ರಾಜಕೀಯದ ಹೊರತಾಗಿ, ಗಡಿ ಭಾಗದಲ್ಲಿರತಕ್ಕಂಥ ಜನರ ಭಾವನೆಗಳ ಹೊರತಾಗಿ ಮಹಾರಾಷ್ಟ್ರದ ರಾಜಕಾರಣಿಗೆ ಬಹುಶಃ ಬೇರೆನ್ಯಾವುದೂ ಕೂಡ ಅಸ್ತ್ರವಾಗಿ ಬಳಕೆ ಆಗ್ತಾ ಇಲ್ವ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗ್ತಾ ಇರುವಂತಹದ್ದು. ಎಸ್, ಇಲ್ಲಿ ಈರಣ್ಣ ಕಡಾಡಿ ಅವರೇ ನೋಡಿ, ಇವಾಗ್ಲೇನೆ ಅಜಿತ್ ಪವಾರ್ ಅವರ ಮಾತನ್ನು ತಾವು ಗಮನಿಸಿರ್ಬೋದು. ಬಾಳಾ ಠಾಕ್ರೆ ಅವರ ಕನಸನ್ನು ನನಸು ಮಾಡ್ತಾರಂತೆ, ಅದಕ್ಕಾಗಿ ಬೆಳಗಾವಿ, ನಿಪ್ಪಾಣಿ, ಕಾರವಾರ ಇವುಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಇದನ್ನ ಕರ್ನಾಟಕ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತೆ, ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಭಾಗಗಳನ್ನೇ ಕಿತ್ಕೊಳ್ಳೋದಕ್ಕೆ ಹೊರಡುತ್ತೆ. ಏನಿದು ಅಂತ? ನಾನು ಬೆಳಗಾವಿಯಲ್ಲಿದ್ದೀನಿ, ಹೀಗಾಗಿ ಇದ್ರ ಬಗ್ಗೆ ನಾನು ಹೇಳೋದಿಷ್ಟೇ. ಇವತ್ತು ಪವಾರ್ ಅವರು ಏನು ಹೇಳಿದ್ದಾರೆ, ಅಜಿತ್ ಪವಾರ್ ಅವರು, ಈ ಹೇಳಿಕೆಯನ್ನು ನಾವು ಖಂಡಿಸಬೇಕಾಗ್ತದೆ. ಕೇವಲ ಮಹಾರಾಷ್ಟ್ರದ ರಾಜಕೀಯ ನಾಯಕರು ಬೆಳಗಾವಿಯ ಮರಾಠಿ ಭಾಷಿಕರನ್ನು ಕೆದಕ್ತಕ್ಕಂಥ, ಅವರಿಗೆ ಉದ್ವೇಗ ಅಂದರೆ ಅವ್ರನ್ನ ಉದ್ವೇಗಕ್ಕೊಳಗಾಗ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕಾಗ್ತದೆ. ಇವತ್ತು ಒಂದು ಕಾಲದಲ್ಲಿ ಬೆಳಗಾವಿ ಸುತ್ತಮುತ್ತ ಸುಮಾರು 7 ಜನ MLAಗಳು ಭಾಷೆ ಹೆಸರಿನ ಮೇಲೆ ಗೆಲ್ತಾ ಇದ್ರು. ಸಂಪರ್ಕದಲ್ಲಿ ಸಿಎಂ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಎಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇದ್ದರು. 5ನೇ ತಾರೀಕು ಬಂದ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಬಂದು ಕರೆ ಕೊಟ್ಟರು ಎಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ. ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಬಲಾತ್ಕಾರದ ಬಂದ್ ಮಾಡೋಕ್ಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಡ್ಡಾಜಿ ಅವ್ರನ್ನ ನಮ್ಮ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತನಾಡ್ಕೊಂಡು ಬರ್ತೀನಿ. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೇಳಲಿಲ್ವ, ಈಗ ಉತ್ತರ ಕೊಡಲಿಲ್ವ ನಾನು? ಇದು ಮುಖ್ಯಮಂತ್ರಿಯವರ ಮಾತು. ಯಾವುದೇ ಕಾರಣಕ್ಕೂ ಗೊಂದಲ ಬೇಡ. ಇಲ್ಲಿ ಮರಾಠಿ ಅಭಿವೃದ್ಧಿ ಅಲ್ಲ, ಇದು ಮರಾಠರ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಿರುವಂಥದ್ದು. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಹೀಗಾಗಿ ಯಾರೂ ಕೂಡ ಈ ರೀತಿ ಬಂದ್ಗಿಂದಂತ ಮಾಡಬೇಡಿ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬಂದ್ನ ಈ ನಿರ್ಧಾರವನ್ನು ಕೈ ಬಿಡಿ. ಇನ್ನು ಇದಕ್ಕೂ ಮೀರಿ ಏನಾದರೂ ನೀವು ಬಂದ್ ಮಾಡಲಿಕ್ಕೆ ಹೊರಟ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಡಿಸೆಂಬರ್ 5ನೇ ತಾರೀಕು ಯಾರೂ ಬಂದ್ಗೆ ಕರೆ ಕೊಡಬಾರದು ಅನ್ನುವಂಥ ಮನವಿನೂ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಲವಂತದ ಬಂದ್ ಮಾಡಬೇಡಿ ಅಂತ. ಬಲವಂತದ ಬಂದ್ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ, ಈ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಯಾರು ಬಂದ್ಗೆ ಕರೆ ಕೊಡಬಾರ್ದು, ಯಾರು ಬಂದ್ ಮಾಡಬಾರ್ದು, ಬಲವಂತವಾಗಿ ಬಂದ್ ಮಾಡಿಸಬಾರ್ದು. ಆ ರೀತಿ ಏನಾದರೂ ಮಾಡಿದ್ರೆ ನಾವು ಮುಲ್ಲಾಜಿಲ್ದನೆ ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ
ಸಿಎಂ ಹೇಳಿದ್ದಾರೆ. ಯಾರೂ ಕೂಡ ಬಲವಂತದ ಬಂದ್ ಮಾಡಬಾರದು. ನೀವೇನಾದರೂ 5ನೇ ತಾರೀಕು ಬಲವಂತವಾಗಿ ಏನಾದರೂ ಬಂದ್ ಮಾಡಿಸಿದ್ರೆ, ಬಂದ್ಗೆ ಕರೆ ಕೊಟ್ಟರೆ ಮುಲಾಜಿಲ್ದೇ ನಾವು ಕ್ರಮ ಕೈಗೊಳ್ತೀವಿ, ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅಂತಾರೆ ಮುಖ್ಯಮಂತ್ರಿಗಳು. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ ಆಯೋಗದ ತೀರ್ಪು ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ ಆಯೋಗದ ತೀರ್ಪು ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ ಆಯೋಗದ ತೀರ್ಪು ಅಂತಿಮ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಮರಾಠಿಗರು ನಮ್ಮ ರಾಜ್ಯದ ಕನ್ನಡಿಗರೇನೆ. ಇದು ಮರಾಠ ಅಭಿವೃದ್ಧಿಗಾಗಿ ಮಾಡಿರುವಂಥ ಪ್ರಾಧಿಕಾರ. ಮರಾಠಿಗಳು ಸಹ ಕಟ್ಟ ಹಿಂದುತ್ವವಾದಿಗಳು. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಎಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇದ್ದರು. 5ನೇ ತಾರೀಕು ಬಂದ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಬಂದು ಕರೆ ಕೊಟ್ಟರು ಎಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ. ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಬಲಾತ್ಕಾರದ ಬಂದ್ ಮಾಡೋಕ್ಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮಹಾರಾಷ್ಟ್ರ ಈ ಮೂಲಕವಾಗಿ ಈಗ BS ಯಡಿಯೂರಪ್ಪ ಅವರು ಅಜಿತ್ ಪವಾರ್ ಅವರ ಮಾತಿಗೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಹಾಜನ್ ವರದಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನೀವು ಈ ರೀತಿಯಾಗಿ ಗಡಿ ಖ್ಯಾತಿಯನ್ನು ತೆಗೆದರೆ ನಾವು ಮಹಾಜನ್ ವರದಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಲೇಬೇಕಾಗುತ್ತೆ ಅನ್ನುವಂತಹ ಸಂದೇಶವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ರವಾನಿಸಿದ್ದಾರೆ. ಆ ಮೂಲಕವಾಗಿ ಅಜಿತ್ ಪವಾರ್ ಅವರ ಇಂತಹ ಹೇಳಿಕೆಯನ್ನು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂತಹ ಪ್ರಯತ್ನಕ್ಕೆ ಕಿವಿಗೊಡಬಾರದು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಉದ್ಘಾಟನೆಯಿಂದ ಮಾತನಾಡಿದ್ದಾರೆ. ಅದಕ್ಕೆ ಅವರನ್ನು ಖಂಡಿಸ್ತೇನೆ. ಅವ್ರ ಮಾತನ್ನು ಜಗತ್ತಿಗೆ ಗೊತ್ತಿದೆ. ಮಹಾಜನ ಆಯೋಗದ ತೀರ್ಪು ಅಂತಿಮವಾದಂಥದ್ದು. ಮರಾಠಿಗರು ಸಹ ನಮ್ಮ ರಾಜ್ಯದ ಕನ್ನಡಿಗರಂತೆ. ನಾನು ನಿಗಮ ಮಾಡಿರುವಂಥ ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರುವಂಥದ್ದು. ಮರಾಠಿಗರು ಕಟ್ಟ ಹಿಂದುತ್ವವಾದಿಗಳು. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಂಥ ಸಮಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಅಜಿತ್ ಪವಾರ್ ಮಾಡಿದ್ದಾರೆ. ಇದು ಖಂಡನೀಯ. ಅದನ್ನು ಖಂಡಿಸ್ತೇನೆ. ಇನ್ನು ಮುಂದೆ ಇಂಥ ಉದ್ಘಾಟನೆಯಿಂದ ಮಾತಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ, ಈ ಸಾರಿ ಇಲ್ಲೇ ಅಧಿವೇಶನ ಮಾಡ್ತೇವೆ. ಡೇಟ್ ಇವತ್ತು ನಿಶ್ಚಯ ಮಾಡ್ತೇವೆ. ಮುಂದೆ ಯೋಚನೆ ಮಾಡ್ತೀವಿ. ಆದರೆ ಈ ಸಾರಿ ಚಳಿಗಾಲದ ಅಧಿವೇಶನ ಬೆಂಗಳೂರಲ್ಲೇ ಮಾಡಬೇಕು. ಈ ದಿನಾಂಕ ಏನು ಅಂತ ಇವತ್ತು ನಿಶ್ಚಯ ಮಾಡ್ತೀವಿ. ಇದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಾತು. ಒಂದು ಅಜಿತ್ ಪವಾರ್ ಅವರ ಮಾತನ್ನು ಖಂಡಿಸ್ತೀನಿ ಅನ್ನೋಂತನ ಹೇಳಿದರು. ಮತ್ತು ಈ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ವಿರೋಧ ಮಾಡುವಂಥವರ ವಿರೋಧವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪದವನ್ನು ಮುಖ್ಯಮಂತ್ರಿಯವರು ಅಲ್ಲಿ ಬಳಸಿರುವಂಥನ್ನು ಕೂಡ ನಾವು ಗಮನಿಸಬಹುದು. ಮರಾಠಿಗರು ಹಿಂದುತ್ವವಾದಿಗಳು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಈ ಮೂಲಕವಾಗಿ ಇಲ್ಲಿ ಕನ್ನಡಿಗರು ಏನು ಕನ್ನಡ ಪರ ಸಂಘಟನೆಗಳ ಹೋರಾಟ ಏನಿದೆ ಅದನ್ನು ಈ ರೀತಿಯಾದಂತಹ ಒಂದು
ಅಸ್ತ್ರದ ಮೂಲಕವಾಗಿ, ರಾಜಕೀಯವಾದಂತಹ ಅಸ್ತ್ರದ ಮೂಲಕವಾಗಿ ಮಣಿಸುವಂತಹ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಯವರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಡಿಸೆಂಬರ್ 5ಕ್ಕೇನು ಬಂದ್ಗೇನಾದರೂ, ಬಲವಂತದ ಬಂದ್ಗೇನಾದರೂ ಮುಂದಾದರೆ ಅದಕ್ಕೆ ಕಾನೂನು ಪ್ರಕಾರವಾದಂತಹ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಬಂದ್ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಂದ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಜಿತ್ ಪವಾರ್ ಅವರಿಗೆ ಅತ್ಯಂತ ಖಡಕ್ ಆದಂತಹ ತಿರುಗೇಟನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ನೀಡಿದ್ದಾರೆ. ಉದ್ದಟತನದ ಮಾತನ್ನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಹೇಳಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ ಅನ್ನುವಂತಹ ಮಾತನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಗಡಿ ಜಿಲ್ಲೆಗಳಲ್ಲಿ ಗೊಂದಲ ಮೂಡಿಸುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈ ಮಾತನ್ನ ಹೇಳ್ತಾ ಇರುವಂತಹದ್ದು. ಬೆಳಗಾವಿ ವಿಚಾರವಾಗಿ ಏನು ಈಗಾಗಲೇ ಪ್ರಸ್ತಾಪಿಸಿರುವುದು, ಯಾಕಂದ್ರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಮರಾಠಿ ಅಸ್ಮಿತೆ ಮತ್ತು ಬೆಳಗಾವಿ, ಕಾರವಾರ, ನಿಪ್ಪಾಣಿ ಈ ರೀತಿಯಾದಂತಹ ವಿಚಾರಗಳನ್ನು ಪ್ರಸ್ತಾಪಿಸುವಂಥದ್ದು ಅವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನದ ಭಾಗವೇ ಹೊರತು ಬೇರೆನೇನೂ ಅಲ್ಲ. ಇದು ಮಹಾರಾಷ್ಟ್ರದವ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ತಾವೇನು ಬಹಳ ದೊಡ್ಡ ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥ ಕಾರಣಕ್ಕಾಗಿಯೂ ಅಲ್ಲ. ಇದೆಲ್ಲವೂ ಕೂಡ ಅವರ ಭಾವನೆಗಳನ್ನ ಕೆರಳಿಸುವಂತಹ ಪ್ರಯತ್ನ ಅಷ್ಟೇನೆ, ಅದರ ಹೊರತಾಗಿ ಬೇರೆನೇನೂ ಇಲ್ಲ. ಭಾವನೆಗಳೇ ಆಧಾರವಾಗಿರುವಂತಹ ರಾಜಕಾರಣವನ್ನು ಮಾಡಿದಾಗ ಇಂಥವೆಲ್ಲವೂ ಕೂಡ ಮಾತುಗಳು ವ್ಯಕ್ತವಾಗ್ತಾ ಹೋಗ್ತವೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಎಸ್, ಇದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಾತು. ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಅಜಿತ್ ಪವಾರ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ಇಂತಹ ಮಾತುಗಳು, ಗೊಂದಲಕಾರಿ ಹೇಳಿಕೆಯನ್ನು ಕೊಡೋದರ ಮೂಲಕವಾಗಿ ಗೊಂದಲ ಸೃಷ್ಟಿಸುವಂತಹ ಪ್ರಯತ್ನ ಸರಿಯಲ್ಲ, ಈ ಖ್ಯಾತೆ ತೆಗೆಯುವಂಥದ್ದು ಸರಿಯಲ್ಲ. ಅದೇನಾದರೂ ಆದರೆ ಮಹಾಜನ್ ವರದಿಯ ಬಗ್ಗೆಯೂ ಕೂಡ ನಾವು ಪ್ರಸ್ತಾಪಿಸುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಈ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಮಹಾರಾಷ್ಟ್ರಕ್ಕೆ ರವಾನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು. ಬಹುಶಃ ಪ್ರವೀಣ್ ಶೆಟ್ಟಿ ಅವರೇ, ಇದುವೇ ಈಗ ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ ನಾವು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಮಾಡಲೇಬಾರ್ದು, ನೀವು ಬಂದ್ ಮಾಡುವಂಥದ್ದಕ್ಕೆಲ್ಲ ಹೋಗಬಾರ್ದು, ಇದು ಮರಾಠಿಗರ ಅಭಿವೃದ್ಧಿ ಅಲ್ಲ ಅನ್ನೋ ಥರ ಮುಖ್ಯಮಂತ್ರಿ, ಇದು ನೀವು ಒಪ್ಪಿತನ್ನ? ಇದು ಖಂಡಿತ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಂದ್ ಮಾಡುವಂಥದ್ದು ಇನ್ನೂ ಚರ್ಚೆ ಆಗಿಲ್ಲ. ನಮ್ಮ ಸಂಘಟನೆಯಿಂದ ಇನ್ನೂ ಸಭೆ ಆಗಬೇಕಾಗಿದೆ, ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ. ಇದನ್ನು ಮಾತ್ರ ತೀವ್ರವಾಗಿ ವಿರೋಧಿಸ್ತೀವಿ. ಇವತ್ತು ನೋಡಿ, ಇವರು ಯಾವಾಗ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀನಂತ ಹೋದರು, ಅಲ್ಲಿ ಮಹಾರಾಷ್ಟ್ರದವರು ಪ್ರಾರಂಭ ಮಾಡಿದರು. ಇವರೇ ಅದಕ್ಕೆ ಸಲಿಗೆಯನ್ನು ಕೊಟ್ಟಂಗಾಗುತ್ತೆ. ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ಳಲ್ಲ. ಇಲ್ಲೇ ಬಂದುಬಿಟ್ಟು ಅಲ್ಲಿ ಸಚಿವರು ಇಲ್ಲಿ ಬಂದು ಮಾತಾಡಿ ಹೋಗ್ತಾರೆ, ಕರ್ನಾಟಕದ ವಿರುದ್ಧ ಇದು ನಮಗೆ ಸೇರಿದ್ದಂತ ಬೆಳಗಾವಿಯಲ್ಲಿ. ಇದನ್ನು ಎಷ್ಟು ದಿನ ಕನ್ನಡಿಗರು ಸಹಿಸ್ಕೊಂತಾರೆ? ನಿಜ ಪ್ರವೀಣ್ ಶೆಟ್ಟಿ ಅವರೇ. ಹಾಗೆಯೇ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರಾಗಿರುವ MB ಪಾಟೀಲ್ರು ಕೂಡ ಸಂಪರ್ಕದಲ್ಲಿದ್ದಾರೆ. MB ಪಾಟೀಲ್ರೇ, ಬಹಳ ಮುಖ್ಯವಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ನಡೀತಾ ಇರುವಂತಹ ಚರ್ಚೆ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಹೇಳ್ತಾರೆ, ಬೆಳಗಾವಿ, ನಿಪ್ಪಾಣಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಬೇಕು, ಬಾಳಾ ಠಾಕ್ರೆ ಅವರ ಕನಸನ್ನ ನಾವು ನನಸು ಮಾಡ್ತೀವಿ ಅನ್ನೋ ಮಾತನ್ನ ಅವರು ಹೇಳ್ಕೊಳ್ತಾರೆ. ಹಾಗಾದ್ರೆ ಒಂದು ಕಡೆಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು, ಮರಾಠ ಅಭಿವೃದ್ಧಿ ಪ್ರಾಧಿಕಾರ, ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರ ಇಂತಹ ಹೇಳಿಕೆ, ಸರ್ಕಾರದ ಉದ್ದೇಶ ಎಷ್ಟರ ಮಟ್ಟಿಗೆ ಹಾಗಾದ್ರೆ ಕನ್ನಡಿಗರ ಹಿತವನ್ನು ಕಾಪಾಡೋ ತರ ಪರವಾಗಿದೆ ಅಂತೇಳಿ ಅನ್ಸುತ್ತೆ? ನೋಡಿ ಹರಿಪ್ರಸಾದರಲ್ಲಿ ಒಂದು ಬೆಲ್ಗಾಮ್ ಆಗಲಿ, ನಿಪ್ಪಾಣಿ ಆಗಲಿ, ಖಾನಾಪುರ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ. ಯಾವುದೇ ಕಾಲಕ್ಕೂ ಕೂಡ ನಾವು ಇದನ್ನು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮದಿದೆ, ನಮ್ಮದಿದ್ದಂಥದ್ದು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ಆ ಅಜಿತ್ ಪವಾರ್ ಅವ್ರ ಹೇಳಿಕೆ ಒಂದು ದಿವಸ ನಾವು ಯಾರೂ ಕೂಡ ಅದಕ್ಕೆ ಗಣನೆ ತಗೊಳ್ಬೇಕಾಗಿಲ್ಲ. ಅದನ್ನು ನಾವು ಇದು ಮಾಡುವಂಥದ್ದು, ಅದನ್ನು ಒಪ್ಪುವಂಥದ್ದು ಕೂಡ ಆಗೋದಿಲ್ಲ. ಈ ರೀತಿ ಬಂದು ಇದು ತೆಗೆಯುವಂಥದ್ದು, ಖ್ಯಾತೆ ತೆಗೆಯುವಂಥದ್ದು ಕೂಡ ಸರಿಯಲ್ಲ. ಅದನ್ನು ಅವತ್ತೊಂದು ದಿವಸ ಅಜಿತ್ ಪವಾರ್ ಅವ್ರಿಗೆ ಬೆಲ್ಗಾಮು ಇವತ್ತು ನಮ್ಮ ಅವಿಭಾಜ್ಯ ಅಂಗ, ಅದು ಅವತ್ತೊಂದು ದಿವಸ ನಮ್ಮ ರಾಜ್ಯದ. ಹೀಗಾಗಿ ಇನ್ನು ಮರಾಠಿ ನಿಗಮ್ ಬಗ್ಗೆ ಅದು ಮುಖ್ಯಮಂತ್ರಿಗಳು ಇವತ್ತೊಂದು ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇ ಹೇಳಕ್ಕೆ ಹೋದರೆ ಒಂದು ಸಮಾಜದ ವಿರುದ್ಧ ಅಂತ ನಾನು ಹೇಳಬೇಕಾಗ್ತದೆ. ಅವತ್ತೊಂದು ದಿವಸ ಅವ್ರು ಹೇಳ್ತಾರೆ ಮರಾಠಿಗರಲ್ಲ, ಮರಾಠ ಸಮಾಜದ ಬಗ್ಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇಷ್ಟೇ ನಮ್ಮ ಬೆಲ್ಗಾಮ್ ಆಗಲಿ, ಖಾನಾಪುರ ಆಗಲಿ, ಇನ್ನಿತರ ಇದು ಆಗಲಿ, ನಮ್ಮ ಕರ್ನಾಟಕದ 1 ಇಂಚು ಜಮೀನು ಕೂಡ ನಾವು ಬೇರೆ ರಾಜ್ಯಕ್ಕೆ ನಾವು ಬಿಟ್ಟುಕೊಡುವಂಥದ್ದಲ್ಲ. ನಮ್ಮ ಅವಿಭಾಜ್ಯ ಅಂಗ ಇವತ್ತೊಂದು ದಿವಸ.
ಹೀಗಾಗಿ ಅಜಿತ್ ಪವಾರ್ ಹೇಳಿಕೆನ ನಾನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ ಮತ್ತು ಅದಕ್ಕೆ ನಾವು ಯಾವುದೂ ಕೂಡ ಮಾನ್ಯತೆ ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಎಸ್ ಪಾಟೀಲ್ ರೇ, ಇದೆಲ್ಲದರ ಜೊತೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲಿಂದಲೂ ಕೂಡ ಒತ್ತಡ ಇತ್ತು, ಅದಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಸರ್? ನೋಡಿ, ಒಂದು ಲಿಂಗಾಯತ ಸಮುದಾಯ ಈ ರಾಜ್ಯದಲ್ಲಿ ಸುಮಾರು 16-18% ಇದೆ. ಸುಮಾರು 1,15,00,000 ಜನಸಂಖ್ಯೆ ಇದೆ. ಲಿಂಗಾಯತರಿಗೆ ಏನಾಗಿದೆ ಇವತ್ತೊಂದು ದಿವಸ ಬಹಳಷ್ಟು ಜನ ಬಡವರಿದ್ದಾರೆ. ಯಾಕೆ ಬಡವರಿದ್ದಾರೆ ಅಂತಂದ್ರೆ ಇವತ್ತೊಂದು ದಿವಸ ಎಲ್ಲರೂ ಕೂಡ ಮಳೆಯ ಆಧಾರಿತ ಕೃಷಿ ಮೇಲೆ ಅವಲಂಬಿತಿದ್ದಂಥ ಜನ ಇದು. ಮಳೆ ಆಧಾರಿತ ಕೃಷಿ ಮೇಲೆ ಅವಲಂಬಿತದಂತ. ಮಳೆ ಬರೋದಲ್ಲ, ಮಳೆ ಬಂದರೆ ಇವತ್ತೊಂದು ದಿವಸ ಬೆಳೆ ಬಂದ್ರೆ ಬೆಲೆ ಬರೋದಲ್ಲ. ಹೀಗಾಗಿ ಬಹಳ ಸಂಕಷ್ಟಕ್ಕೆ ಇವತ್ತೊಂದು ದಿವಸ ಲಿಂಗಾಯತ ಸಮುದಾಯಗಳಲ್ಲಿ ಇವತ್ತೊಂದು ದಿವಸ ಅರ್ಧಕ್ಕೂ ಹೆಚ್ಚು ಜನ ಇವತ್ತೊಂದು ದಿವಸ ಬಡತನದಲ್ಲಿದ್ದಾರೆ. ನಮಗೆ ಆಗಬೇಕಾಗಿದ್ದು ಮುಖ್ಯ ಏನಂದ್ರೆ ಶೈಕ್ಷಣಿಕವಾಗಿ, ಅಂದರೆ ನಮ್ಮ ಮಕ್ಕಳಿಗೆ ಇವತ್ತೊಂದು ದಿವಸ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಇನ್ನಿತರ ಯಾವುದೋ ಪ್ರೊಫೆಷನಲ್ ಕೋರ್ಸಸ್ಸು, ಅದ್ರ ಜೊತೆಗೆ ಉದ್ಯೋಗದಲ್ಲಿ ಇವತ್ತೊಂದು ದಿವಸ ಅವರು KS ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ಮತ್ತೊಂದಿರ್ಬೋದು, ಅವರ ಸಣ್ಣ ಸಣ್ಣ ನೌಕರಿಗಳು ಬೇಕು. ಇದರಲ್ಲಿ ಆದರೆ ಒಂದು ದಿವಸ ಸಮಾಜ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮರಾಠಿಗರು ಬಹುಸಂಖ್ಯಾತ ಅದರ, ಅವರಿಗೆ ಒಂದು ದಿವಸ ಹಿಂದಿನ BJP ಸರ್ಕಾರ, ಅದು ಫಡ್ನವೀಸ್ ಅವರಿದ್ದಾಗ ಅದನ್ನ ಇದು ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಒಂದು ಹರಿ ಸಾಲ್ವೆ ನಡ್ಕೊಂಡು ಅದನ್ನ ಡಿಫೆಂಡ್ ಮಾಡ್ಕೊಂಡು ಆ ಒಂದು ಪ್ರಯತ್ನ ನಡೆದಿದೆ. ಆ 16% ಮೀಸಲಾತಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ಮತ್ತು ಉದ್ಯೋಗನೂ ಕೊಟ್ಟಂಗಾಗ್ತದೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ. ಅದನ್ನು ನಾವು ಬೇಡ್ತೀವಿ. ಇನ್ನು ನಿಗಮ ಯಾಕೆ? ನಿಗಮ ಒಂದೇನು, ಇದು ಸಣ್ಣ ಸಣ್ಣ ಸಮಾಜಗಳು, ಇವತ್ತು ಉಪ್ಪಾರ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಕಾಡುಗೋಲ ಸಮಾಜ ಇರ್ಬೋದು, ಇವರಿಗೆ ನಿಗಮ ಮಾಡಿ ಒಂದು 50 ಕೋಟಿನೋ 100 ಕೋಟಿನೋ 200 ಕೋಟಿ ಕೊಟ್ಟರೆ ಅದು ಸಣ್ಣ ಸಮಾಜಕ್ಕೆ ಪ್ರಯೋಜನ ಆಗ್ಬೋದು. ಅದಾಗಿನೂ ಕೂಡ ನಾನು ನೋಡಿದ್ದೀನಿ, ನೀರಾವರಿ ಮಂತ್ರಿ ಇದ್ದಾಗ ಇವತ್ತು ಎಷ್ಟು ನಿಗಮಗಳು, ನನ್ನ DLSP TSP ಬರ್ತಾ ಇತ್ತು. ಆ ನಿಗಮದಲ್ಲಿ ಅಲ್ಲಿ ಶೈಕ್ಷಣಿಕವಾಗಿ ನಾವು ಕೊಡ್ತಾ ಇದೀವಾ? ನಾವೆಲ್ಲ ಶಾಸಕರ ಬೇಡಿಕೆ ಅಂತ ನಾನು ಒಳಗೊಂಡು ನನ್ನಲ್ಲಿ ಅಲ್ಲಿ ಹೋಗಿ SC ಕಾಲೋನಿಯಲ್ಲಿ ರಸ್ತೆ ಮಾಡುವಂತದ್ದು, ಮತ್ತೊಂದು ಮಾಡುವಂತದ್ದು ಆಗ್ತದೆ. ಹೀಗಾಗಿ ಅದರಿಂದ ಯಾವ ಸಮಾಜನೂ ಕೂಡ ಮೇಲೆ ಬರೋದಿಲ್ಲ. ಕಾರ್ ಕೊಟ್ಟು, ಗೂಟದ ಕಾರ್ ಕೊಟ್ಟು, ಇನ್ನೊಂದು 2 ಜನಕ್ಕೆ ಕೆಲಸ ಸಿಕ್ಬಿಟ್ರೆ ಮಾತ್ರ ಅದಾಗುತ್ತೆ ಅಂತಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ಇನ್ನೊಂದು, ನಿಮ್ಮ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ, ನಾವೆಲ್ಲ ಅಲ್ಪತೃಪ್ತರು ಅನ್ನೋದನ್ನು ಸಾಬೀತು ಮಾಡಿಬಿಟ್ವಿ, ಬರೀ ಇದರಿಂದ ಆಗಲ್ಲ, ನಿಗಮದಿಂದ ಆಗಲ್ಲ. ನಾವೇನಿದ್ರು ಏನು ಅಂತಂದರೆ, ನಾನು ಮೈನಾರಿಟಿ ಇದಕ್ಕೆ ವ್ಯಾಪ್ತಿಗೆ ಬರಬೇಕಾಗಿತ್ತು, ನಾವು ಇದ್ದಿದ್ರೆ ಖಂಡಿತವಾಗಲೂ ಅದನ್ನು ತಂದೆ ತರ್ತಿದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ತಾವಾಡಿದಿರಿ. ಜೊತೆಗೆ ಇಷ್ಟು ಹಣ ನಿಗದಿ ಆಗಬೇಕು ನಿಗಮಕ್ಕೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದಿರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಚರ್ಚೆ